ಒಡೆದ ಮನೆಯಾಯ್ತಾ ಧಾರವಾಡ ಜಿಲ್ಲೆಯ ಬಿಜೆಪಿ. ಪ್ರಹ್ಲಾದ್ ಜೋಶಿ ಇದ್ರೂ ಜಿಲ್ಲೆಯಲ್ಲಿ ನಾಯಕನ ಕೊರತೆ ಇದೆ. ಇದೇ ಕಾರಣಕ್ಕಾಗಿ ಇನ್ನೂ ಕೂಡ ಉದ್ಘಾಟನೆ ಆಗಿಲ್ಲ ಬಿಜೆಪಿ ಕಚೇರಿ. ಧಾರವಾಡ ಜಿಲ್ಲೆಯಿಂದ ದೂರನೇ ಉಳಿದಿದ್ದಾರೆ ರಾಜ್ಯಾಧ್ಯಕ್ಷ ವಿಜೇಂದ್ರ. ಈಗಾಗಲೇ 3 ಬಾರಿಗೆ ಬಿಜೆಪಿ ಕಚೇರಿ ಉದ್ಘಾಟನೆಗೆ ಮುಹೂರ್ತ ಫಿಕ್ಸ್ ಆಗಿತ್ತು. ದಿನಾಂಕ ನಿಗದಿಯಾಗಿದ್ರೂ ಕೂಡ ಉದ್ಘಾಟನೆ ಭಾಗ್ಯವನ್ನ ಬಿಜೆಪಿ ಕಚೇರಿ ಕಾಣ್ತಾ ಇದೆ. ಇನ್ನೊಂದು ಕಡೆ ಧಾರವಾಡ ಜಿಲ್ಲೆಯ ಬಿಜೆಪಿಯಲ್ಲಿ ಬಣಗಳು ಸೃಷ್ಟಿಯಾಗಿದ್ದಾವೆ. ಬೆಲ್ಲದ ಬಣ, ಜೋಶಿ ಬಣ, ತೆಂಗಿನಕಾಯಿ ಬಣ ಅಂತೇಳಿ ಒಗ್ಗಟ್ಟಿಲ್ಲದ ಕಾರಣ ಅನಾಥವಾಗಿದೆ ಬಿಜೆಪಿಯ 2ನೇ ಶಕ್ತಿ ಕೇಂದ್ರ. ಅಂದರೆ ಹುಬ್ಬಳ್ಳಿ, ನಾರ್ತ್ ಕರ್ನಾಟಕ ಹೆಡ್ ಕ್ವಾರ್ಟರ್ಸ್. ಅಲ್ಲಿ ಪ್ರಹ್ಲಾದ್ ಜೋಶಿ ಅವರಿಗೆ ಕೇಂದ್ರ ಸಚಿವರೇನಾಗಿದ್ದಾರೆ. ಬಟ್ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾದ ಮೇಲೆ ಆ ಉತ್ತಮವಾದಂಥ ಒಡನಾಟಗಳು, ಮೊದಲೇ ಅಷ್ಟಕ್ಕಷ್ಟೇ ಅನ್ನುವಂಥ ಒಂದು ಸಂಬಂಧಗಳಿತ್ತು. ಆದರೆ ಈಗ ಬಿಜೆಪಿ ಕಚೇರಿ ತಲೆ ಎತ್ತಿದೆ. 3 ಬಾರಿ ಡೇಟನ್ನು ಮುಂದೂಡಿಕೆ ಡೇಟ್ ಫಿಕ್ಸ್ ಆದರೂ ಕೂಡ ಉದ್ಘಾಟನೆ ಆಗ್ತಾ ಇಲ್ಲ. ಯಾಕಾಗ್ತಾ ಇಲ್ಲ? ಧಾರವಾಡದಲ್ಲಿ ಏನಾಗ್ಬಿಟ್ಟಿದೆ ಅಂತಂದರೆ ಬಿಜೆಪಿ ಪರಿಸ್ಥಿತಿ, ಮನೆ ಒಂದು 3 ಬಾಗಿಲಾಗಿದೆ. ಬೆಲ್ಲದವ್ರದ್ದೊಂದು ಬಾಗಿಲು, ಜೋಶಿಯವ್ರದ್ದೊಂದು ಬಾಗಿಲು, ತೆಂಗಿನಕಾಯಿ ಅವ್ರದ್ದೊಂದು ಬಾಗಿಲು. ಹಾಗಾಗಿನೇ ಈಗ ಅಲ್ಲಿ ನಾಯಕನ ಯಾರಪ್ಪ? ಹುಬ್ಬಳ್ಳಿ ಧಾರವಾಡ ಅಲ್ಲಿ ಪ್ರಶ್ನಾತೀತ ನಾಯಕರು ಯಾರು ಬಿಜೆಪಿಗೆ? ಶೆಟ್ಟರ್ ಅವರಿದ್ದರು, ಪ್ರಹ್ಲಾದ್ ಜೋಶಿ ಅವರಿದ್ದರು. ಈ ಒಂದು 2 ಹೆಸರು ಬರ್ತಾ ಇತ್ತು. ಈಗ ಅದೇ ರೀತಿಯಾದಂಥ ಸಂಬಂಧಗಳು ಹಾಗೆ ಉಳ್ಕೊಂಡಿದ್ದಾವ? ಇಲ್ಲ. ಒಂದು ಕಡೆ ಬೆಲ್ಲದ ಅಸಮಾಧಾನ, ಸಚಿವ ಸ್ಥಾನ ಸಿಗಲಿಲ್ಲ, CM ರೇಸ್ನಲ್ಲಿ ಇದ್ದರು. ಮೊನ್ನೆ ತಾನೇ ಬಹಿರಂಗವಾಗಿ ಹೊರಗಡೆ ಬಂದರು ಅವರು. ರಾಜ್ಯಾಧ್ಯಕ್ಷ ಪಟ್ಟ ಸಿಗಲಿಲ್ಲ, ವಿಪಕ್ಷ ಪಟ್ಟ ಸಿಗಲಿಲ್ಲ ಅನ್ನುವಂಥ ಕಾರಣ ಅಸಮಾಧಾನ ಇದೆ. ಮತ್ತಷ್ಟು ಮಾಹಿತಿ ಯಲ್ಲಪ್ಪ ನೀಡ್ತಾರೆ. ಯಲ್ಲಪ್ಪ, ಈಗ ಉತ್ತರ ಕರ್ನಾಟಕ ಓವರಾಲ್, ಅದರಲ್ಲೂ ಹುಬ್ಬಳ್ಳಿ ಪ್ರಶ್ನಾತೀತ ನಾಯಕ ಬಿಜೆಪಿಲಿ ಯಾರಿದ್ದಾರೆ ಅಂತ ಹೇಳಿದ್ರೆ ಯಾವ ಹೆಸರನ್ನು ಹೇಳಬೇಕು ಅನ್ನೋದೇ ಅವ್ರ ಕಾರ್ಯಕರ್ತರಿಗೆ ಒಂದು ರೀತಿ ಅನುಮಾನ ಅಂತ ಅನಿಸ್ತಾ ಇದೆ. ಈಗ ಉದ್ಘಾಟನೆ ಭಾಗ್ಯ ಯಾಕೆ ದೊರೀತಾ ಇಲ್ಲ? ಇದರ ಹಿಂದೆ ಯಾವ ರೀತಿ ಅಸಮಾಧಾನಗಳು ಬಿಂಬಿತವಾಗ್ತಿದ್ದಾವೆ ಅಂತ? ಪ್ರಭು, ಏನು ಅಂತಾರೆ, ಒಂದು ಕಾಲದಕ್ಕಿಂತ ಕಳೆದ 5 ವರ್ಷಗಳ ಹಿಂದೆ ನೋಡಿದಾಗ ಅಂತಂದ್ರೆ ಧಾರವಾಡ ಜಿಲ್ಲೆ ಬಿಜೆಪಿಯ ಭದ್ರಕೋಟೆ. ಇವತ್ತು ಭದ್ರಕೋಟೆಯ ಪರಿಸ್ಥಿತಿ ಯಾವ ಮಟ್ಟಿಗೆ ಇದೆ ಅಂತಂದ್ರೆ ಛಿದ್ರವಾಗಿದೆ. ಇದಕ್ಕೆಲ್ಲವೂ ಕಾರಣ ಏನಂತಂದ್ರೆ ಇಲ್ಲಿ ಒಳಗಿನ ಏನು ಗೊಂದಲ ಮತ್ತು ಇವರ ಒಂದು ನಾಯಕರ ವೈಮನಸ್ಸುಗಳು. ಇದೇ ಒಂದು ಕಾರಣಕ್ಕೆ ಇವತ್ತು ಬಿಜೆಪಿ ಸಾಕಷ್ಟು ಗೊಂದಲದ ವಾತಾವರಣ ಧಾರವಾಡ ಜಿಲ್ಲೆಯಲ್ಲಿ ಏನು ಕಾರ್ಯಕರ್ತರಲ್ಲಿ ಮೂಡಿದೆ. ಇದಕ್ಕೆ ಪ್ರಮುಖ ಕಾರಣ ಅಂತ ನೋಡಿದಾಗ ಇಲ್ಲಿ ಅಂತಂದ್ರೆ ಒಟ್ಟು ಧಾರವಾಡ ಜಿಲ್ಲೆ 4 ಗುಂಪುಗಳಾಗಿವೆ. ಬಿಜೆಪಿಯಲ್ಲಿ 4 ಗುಂಪುಗಳು. ಒಂದ್ ಕಡೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಗುಂಪು, ಇನ್ನೊಂದು ಕಡೆ ಅಂತಂದ್ರೆ ಶಾಸಕ ಅಂದ್ರೆ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಕ್ಷೇತ್ರದ ಶಾಸಕ ಇಲ್ಲಿ ಅಂತಂದ್ರೆ ಬೆಲ್ಲದವ್ರದ ಒಂದು ಗುಂಪು, ಇನ್ನೊಂದು ಕಡೆ ಅಂತಂದ್ರೆ ಮಹೇಶ್ ತೆಂಗಿನಕಾಯಿ, ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದ ಶಾಸಕ ಮಹೇಶ್ ತೆಂಗಿನಕಾಯಿ ಅವ್ರದ್ದು ಮತ್ತೊಂದು ಗುಂಪು. ಈಗ ಅದನ್ನ ಹೊರತು ನೋಡಿದಾಗ ಇಲ್ಲಿ ಅಂತಂದ್ರೆ ಜಗದೀಶ್ ಶೆಟ್ಟರ್ ಪಕ್ಷ ತೊರೆದ್ರು, ಅವರ ಜೊತೆ ಏನು ಈ ಹಿಂದ್ಗಡೆ ಪಕ್ಷದಲ್ಲಿದ್ದಾಗ ಗುರುತಿಸಿಕೊಂಡಿದ್ರು ಅವ್ರದೊಂದು ಮಗದೊಂದು ಗುಂಪು. ಇವೆಲ್ಲ ಗುಂಪುಗಳ ನಡುವೆ ಇವತ್ತು ಅಂದ್ರೆ ನಾವಿಕನಿಲ್ಲರ ಧೋನಿ ಅಂತಹ ಸ್ಥಿತಿ ಇವತ್ತು ಧಾರವಾಡ ಜಿಲ್ಲೆಯ ಬಿಜೆಪಿದಾಗಿದೆ. ಇದನ್ನೆಲ್ಲವೂ ನೋಡಿದಾಗ ಇನ್ನೊಂದು ಕಡೆ ಅಂದರೆ ಕೆಲವೊಂದಿಷ್ಟು ನಾಯಕರ ನಡೆ ಇವತ್ತು ಇನ್ನೂ ಸಹ ನಿಗೂಢವಾಗಿದೆ. ಮತ್ತು ಅವರು ಎಲ್ಲಿಯೂ ಸಹಿತ ಅವರ ಏನು ಆ ಒಂದು ಕೆಲವೊಂದಿಷ್ಟು ಏನು ನಾಯಕರಿದ್ದಾರೆ ಅವರು ಫುಲ್ ಸೈಲೆಂಟ್ ಆಗಿದ್ದಾರೆ. ಪ್ರಮುಖವಾಗಿ ನೋಡಿದಾಗ ಇಲ್ಲಿ ಅಂತಾರೆ ಮಾಜಿ ಸಚಿವ ಶಂಕರ್ ಪಾಟೀಲ್ ಮುನಿನಕೊಪ್ಪ ಇರುವುದು ಮತ್ತು ಪರಿಷತ್ ಸದಸ್ಯ ಪ್ರದೀಪ್ ಶೆಟ್ಟರ್ ಇರ್ಬೋದು. ಈ ರೀತಿಯಾದಂತಹ ಅನೇಕ ಘಟಾನುಘಟಿಯ ನಾಯಕರ ನಡೆ ಇವತ್ತು ಅಂದ್ರೆ ಫುಲ್ ಸೈಲೆಂಟ್ ಆಗಿದ್ದಾರೆ ಮತ್ತು ಎಲ್ಲಿಯೂ ಸಹಿತ ಇವತ್ತು ಅವರು ಬಹಿರಂಗವಾಗಿ ಕಾಣಿಸಿಕೊಳ್ತಿಲ್ಲ. ಹೀಗಾಗಿ ಅಂತಂದ್ರೆ 3 ಅಂತಸ್ತಿನ ಕಟ್ಟಡ, ಹುಬ್ಬಳ್ಳಿಯ ಒಂದು ಅರವಿಂದ್ ನಗರದಲ್ಲಿರುವಂತಹ 3 ಅಂತಸ್ತಿನ ಕಟ್ಟಡ ಏನ ಬಿಜೆಪಿಯ ಕಚೇರಿ ಏನಿದೆ, ಈಗಾಗಲೇ 3 ಬಾರಿ ಅದಕ್ಕೆ ಉದ್ಘಾಟನೆಗೆ ನಿಗದಿಯಾಗಿತ್ತು, ಮುಹೂರ್ತ ನಿಗದಿಯಾಗಿತ್ತು. ಮುಹೂರ್ತ ನಿಗದಿ ಆದ್ರೂ ಸಹಿತ ಆ ಒಂದು ಕಚೇರಿಗೆ ಇವತ್ತು ಉದ್ಘಾಟನೆ ಭಾಗ್ಯ ಇಲ್ಲಿ ಕಾಣ್ತಿಲ್ಲ. ಹೀಗಾಗಿ ಅಂತಂದ್ರೆ ಧಾರವಾಡ ಜಿಲ್ಲೆಯ ಬಿಜೆಪಿಯ ಕಚೇರಿ ಇವತ್ತು ಅನಾಥವಾಗಿದೆ, ಉದ್ಘಾಟನೆ ಭಾಗ್ಯ ಕಾಣದೆ. ಹೀಗಾಗಿ ಒಂದ್ ಕಡೆ ಅಂತಾರೆ ಕಚೇರಿಯ ಪರಿಸ್ಥಿತಿ ಆದ್ರೆ, ಇನ್ನು ಕಾರ್ಯಕರ್ತರು ಸಾಕಷ್ಟು ಗೊಂದಲವಾಗಿದ್ರೆ. ಯಾಕಂದ್ರೆ ಸದ್ಯ 3-4 ತಿಂಗಳು ಗಚ್ಚಿದ್ರೆ ಇಲ್ಲಿ ಅಂತಂದ್ರೆ ಲೋಕಸಭಾ ಚುನಾವಣೆ ಬರುತ್ತೆ. ಈ ಲೋಕಸಭಾ ಚುನಾವಣೆಯಲ್ಲಿ ನಾವು ಯಾರ ಹತ್ರ ಗುರುತಿಸ್ಕೊಳ್ಬೇಕು? ಒಂದ್ ಕಡೆ ಅಂತಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ನಾನೇ ಅಭ್ಯರ್ಥಿ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಅಂತಂದ್ರೆ ಇಲ್ಲಿ ಕೆಲವೊಂದಿಷ್ಟು ಲಿಂಗಾಯತರ ಕೂಗು ಇಲ್ಲಿ ಅಂದ್ರೆ ಕೇಳಿ ಬರ್ತದೆ. ಇದೆಲ್ಲವೂ ನೋಡಿದಾಗ ಇವತ್ತು ಕಾರ್ಯಕರ್ತರಲ್ಲಿ ಗೊಂದಲದ ವಾತಾವರಣ ನಿರ್ಮಾಣವಾಗಿದೆ. ನಾವು ಇಲ್ಲಿ ಯಾರನ್ನ ನಾಯಕರಂತ ಇಲ್ಲಿ ಅಂತ ಒಪ್ಕೊಳ್ಬೇಕು? ಇದನ್ನೆಲ್ಲವೂ ನೋಡಿ ಇಲ್ಲಿ ಅಂದ್ರೆ ದೂರದಿಂದ್ರೆ ಧಾರವಾಡ ಜಿಲ್ಲೆಯಿಂದ ದೂರ ಉಳಿದಿದ್ದಾರೆ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ. ಯಾಕಂದ್ರೆ ವಿಜೇಂದ್ರ ಅವರು ಈಗ ಕೆಲವೊಂದು ತಮ್ಮ ಏನು ಈಗಾಗಲೇ ಟೀಮ್ ರೆಡಿ ಮಾಡಿಕೊಂಡಿದ್ದಾರೆ, ಪದಾಧಿಕಾರಿಗಳ ನೇಮಕ ಮಾಡಿಕೊಂಡಿದ್ದಾರೆ. ಆ ಪದಾಧಿಕಾರಿಗಳಲ್ಲಿ ಧಾರವಾಡ ಜಿಲ್ಲೆ ಯಾರೊಬ್ಬರಿಗೂ ಸ್ಥಾನಮಾನವನ್ನ ಕೊಟ್ಟಿಲ್ಲ. ಇದನ್ನೆಲ್ಲವೂ ನೋಡಿದಾಗ ಇವತ್ತು ಧಾರವಾಡದ ಇವತ್ತು ಏನು ಸದ್ಯ ಬಿಜೆಪಿಯ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಪ್ರಭು, ಥ್ಯಾಂಕ್ ಯು ಅಲ್ಲಪ್ಪ ಮಾಹಿತಿಗಾಗಿ.